ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಲಾಚಂದನ. ನಮ್ಮ ಸವಾಲ್ ಟಿವಿಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಧನುರ್ಮಾಸದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಧನುರ್ಮಾಸ ಎಂದರೇನು, ಜನರು ಈ ತಿಂಗಳಲ್ಲಿ ಅರಳಿ ಮರವನ್ನು ಯಾಕೆ ಸುತ್ತುತ್ತಾರೆ ಮತ್ತು ಈ ಸಮಯದಲ್ಲಿ ಯಾಕೆ ದೇವರ ಪೂಜೆ, ವ್ಯಾಯಾಮ ಹಾಗೂ ಕೃಷಿ ಕೆಲಸಗಳಿಗೆ ಮಹತ್ವ ಕೊಡುತ್ತಾರೆ ಎಂಬುದನ್ನು ನೋಡೋಣ. ಧನುರ್ಮಾಸದ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಧನುರ್ಮಾಸವು ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವ ಕಾಲ. ಸಾಮಾನ್ಯವಾಗಿ ಡಿಸೆಂಬರ್ ಮಧ್ಯಭಾಗದಿಂದ ಜನವರಿ ಮಧ್ಯದ ಭಾಗದವರೆಗೆ ಈ ಮಾಸ ಇರುತ್ತದೆ. ಈ ಸಮಯದಲ್ಲಿ ಪ್ರತಿ ಬೆಳಿಗ್ಗೆ ದೇವರ ಪೂಜೆಯನ್ನು ಮಾಡಿದರೆ ವರ್ಷದ ಇಡೀ ಕಾಲ ಮಾಡಿದ ಪೂಜೆಯಷ್ಟೇ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅರಳಿ ಮರ ಸುತ್ತುವ ಸಂಪ್ರದಾಯ ನೀವು ನೋಡಿದ್ದೀರಾ. ಧನುರ್ಮಾಸದಲ್ಲಿ ಜನರು ಅರಳಿ ಮರವನ್ನು ಸುತ್ತುತ್ತಾರೆ. ಇದು ಯಾಕೆ ಗೊತ್ತಾ? ಅರಳಿ ಮರವು ದೇವರ ವಾಸಸ್ಥಾನವೆಂದು ಶ್ರದ್ಧೆಯಿಂದ ಬೆಳಿಗ್ಗಿನ ಹೊತ್ತಿನಲ್ಲಿ ಇದರ ಸುತ್ತ ಸುತ್ತುವುದು ಶ್ವಾಸಕೋಶಕ್ಕೂ ತಂಪು, ಶುದ್ಧ ವಾಯು ನೀಡುತ್ತದೆ. ಅದರೊಂದಿಗೆ ದೇವರ ಕೃಪೆಯೂ ಸಿಗುತ್ತದೆ ಎಂದು ನಂಬಿಕೆಯಿಂದ ಜನರು ಸುತ್ತುತ್ತಾರೆ. ಪೂಜೆ ಮತ್ತು ವ್ಯಾಯಾಮದ ಮಹತ್ವ. ಧನುರ್ಮಾಸದಲ್ಲಿ ಬೆಳಗಿನ ವಾತಾವರಣ ತುಂಬಾ ತಂಪಾಗಿರುತ್ತದೆ. ಈ ಸಮಯದಲ್ಲಿ ಎದ್ದೇಳಿ ದೇವರ ಪೂಜೆ ಮಾಡುವುದು ಮತ್ತು ವ್ಯಾಯಾಮ ಮಾಡುವುದರಿಂದ ದೇಹಕ್ಕೆ ತಾಜಾ ಶಕ್ತಿ ಸಿಗುತ್ತದೆ. ಜನರು ಹೇಳುವ ಮಾತಿದೆ, ವರ್ಷವಿಡೀ ಪೂಜೆ ಮಾಡಿದರೂ ಒಂದೇ, ಧನುರ್ಮಾಸದ 1 ತಿಂಗಳು ಪೂಜೆ ಮಾಡಿದಷ್ಟು ಫಲ ಸಿಗದು. ಇದು ಪೂಜೆಯ ಮಹತ್ವವನ್ನು ಮಾತ್ರವಲ್ಲ, ಶಿಸ್ತು ಮತ್ತು ಸಮಯದ ಗೌರವವನ್ನು ಸೂಚಿಸುತ್ತದೆ. ರೈತರಿಗೆ ಬೆಳೆ ಹಬ್ಬ, ಸುಗ್ಗಿಯ ಕಾಲ. ಧನುರ್ಮಾಸವು ರೈತರಿಗೆ ಬೆಳೆ ಹಬ್ಬದ ಸಮಯ. ಈ ಕಾಲವನ್ನು ಸುಗ್ಗಿಯ ಕಾಲ ಎಂದು ಕರೆಯುತ್ತಾರೆ. ನೆಲದಲ್ಲಿ ಬೆಳೆ ಹಸುರಾಗಿರುತ್ತದೆ, ಪೈರು ತಲೆ ಎತ್ತಿರುತ್ತದೆ. ಈ ಸಮಯದಲ್ಲಿ ರೈತರ ಹೃದಯದಲ್ಲಿ ಸಂತೋಷ ತುಂಬಿರುತ್ತದೆ. ಸಂಕ್ರಾಂತಿ ಹಬ್ಬದ ಕೂಡಿ ಧನುರ್ಮಾಸದ ಕೊನೆಯ ದಿನ ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಹೊಸ ಹಂಗಾಮಿಯ ಪ್ರಾರಂಭವಾಗುತ್ತದೆ. ಇದು ಪ್ರಕೃತಿಯ ಬದಲಾವಣೆಯ ಸೂಚನೆ. ಬೆಳಗಿನ ಹಬ್ಬ, ಸ್ನೇಹ ಹಾಗೂ ಹಸಿರುತನದ ಸಂಕೇತ. ವಾತಾವರಣ ಮತ್ತು ಆರೋಗ್ಯ. ಧನುರ್ಮಾಸದಲ್ಲಿ ವಾತಾವರಣ ತಂಪಾಗಿರುತ್ತದೆ, ಆದರೆ ಅದೇ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತದೆ. ಈ ಸಮಯದಲ್ಲಿ ತಾಜಾ ಗಾಳಿ, ಶುದ್ಧ ಆಹಾರ ಮತ್ತು ಧಾರ್ಮಿಕ ಮನೋಭಾವ ಇವೆಲ್ಲವೂ ಒಟ್ಟಾಗಿ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತವೆ. ಅದಕ್ಕಾಗಿ ಈ ಕಾಲವನ್ನು ದೇವರ ಆರಾಧನೆಗೆ, ಪ್ರಕೃತಿಯ ಸನ್ಮಾನಕ್ಕೆ ಮತ್ತು ಶ್ರದ್ಧೆಯ ಬೆಳವಣಿಗೆಗೆ ಬಳಸೋಣ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.